ಎಲ್ಲರಿಗೂ ನಮಸ್ಕಾರ. ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ. ಇವತ್ತು ನಿಮಗೆ ಒಂದು ಬೆಸ್ಟ್ ಹೋಮ್ ರೆಮಿಡಿಯನ್ನ, ಒಂದು ಬೆಸ್ಟ್ ಮನೆ ಮದ್ದನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡುವುದನ್ನ ಮರಿಬೇಡಿ. ನಾನು ಈಗಾಗಲೇ ಹೇಳಿದೆ ನಿಮ್ಗೆ ಒಂದು ಬೆಸ್ಟ್ ಮನೆ ಮದ್ದನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳಿ. ಈ ಎಲೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ್ದ್ರ ಎಲೆ ಅಂತ ಹೇಳಿ. ಇದು ಪೇರ್ಲೆ ಎಲೆ ಅಂದ್ರೆ ಸೀಬೆಕಾಯಿ ಎಲೆ. ಇದು ನಮ್ಗೆ ಪೇರ್ಲೆ ಹಣ್ಣಿಂದ ನಮ್ಮ ದೇಹಕ್ಕೆ ತುಂಬಾನೇ ಉಪಯೋಗ ಇದೆ, ಹೆಲ್ದಿ ಫ್ರೂಟ್ ಅದು. ಅದೇ ರೀತಿಯಾಗಿ ಅದರ ಸೊಪ್ಪಿಂದನೂ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಚೆನ್ನಾಗಿರುವಂತಹ ಮನೆಮದ್ದನ್ನ ತಯಾರಿ ಮಾಡ್ಕೋಬಹುದು. ಪೇರ್ಲೆ ಹಣ್ಣು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೇದು, ಅದೇ ರೀತಿಯಾಗಿ ಈ ಪೇರ್ಲೆ ಅಂದ್ರೆ ಸೀಬೆಕಾಯಿ ಎಲೆ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಅದರಲ್ಲೂ ಕೂಡ ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇರ್ತಾರಲ್ಲ ಅವರಿಗೆ ಇದು ತುಂಬಾನೇ ಒಳ್ಳೇದು. ಪೇರ್ಲೆ ಹಣ್ಣಲ್ಲಿ ವಿಟಮಿನ್ ಬಿ ಮತ್ತೆ ವಿಟಮಿನ್ ಸಿ ತುಂಬಾ ಹೇರಳವಾಗಿ ಸಿಗುತ್ತೆ. ಅದೇ ರೀತಿಯಾಗಿ ಹಣ್ಣಿನಂತೆ ಸೊಪ್ಪಿನಲ್ಲೂ ಕೂಡ ವಿಟಮಿನ್ ಬಿ ಮತ್ತೆ ವಿಟಮಿನ್ ಸಿ ತುಂಬಾ ಇದೆ. ಮತ್ತೆ ಈ ಪೇರ್ಲೆ ಹಣ್ಣಿನ ಎಲೆ ಇರುತ್ತಲ್ಲ, ಇದರಿಂದ ಮನೆಮದ್ದು ಮಾಡೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ಸಕ್ಕರೆ ಗುಣಮಟ್ಟವನ್ನ ಹಿಡಿತದಲ್ಲಿಟ್ಕೊಳ್ಳೋದಕ್ಕೆ ಈ ಪೇರ್ಲೆ ಎಲೆ ಸಹಾಯ ಮಾಡುತ್ತೆ. ಜೊತೆಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ, ಕೆಟ್ಟ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂತ ಅಂದ್ರೆ ಆ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಹೊರಗೆ ಹಾಕಕ್ಕೆ, ಆ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಈ ಪೇರ್ಲೆ ಎಲೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇದರ ಕಷಾಯ ಮಾಡಿ ಕುಡಿಯೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಇದು ಆಯುರ್ವೇದದಲ್ಲೂ ಕೂಡ ಪ್ರೂವ್ ಆಗಿದೆ. ಇನ್ನೊಂದು ನಿಮಗಿರುತ್ತೆ, ಇದನ್ನ ಮಾಡಿ ಏನಾದ್ರೂ ಕುಡಿದ್ರೆ ಸೈಡ್ ಎಫೆಕ್ಟ್ ಏನಾದ್ರೂ ಇರುತ್ತಾ ಅಂತ ಹೇಳಿ. ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ. ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಕೆಟ್ಟ ಪರಿಣಾಮ ಅಂತೂ ಯಾವುದೇ ಕಾರಣಕ್ಕೂ ಬೀರಲ್ಲ. ಹಾಗಾದ್ರೆ ಇದನ್ನ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇನ್ಯಾಕ್ ತಡ, ಬನ್ನಿ. ಹಾಗಾದ್ರೆ ಮೊದ್ಲಿಗೆ ಏನ್ ಮಾಡ್ಬೇಕು, ಒಂದು ಪಾತ್ರೆಯಲ್ಲಿ ನಾನು ನೀರ್ ತಗೊಂಡಿದ್ದೀನಿ. ನೀರಲ್ಲಿ ನೀಟಾಗಿ ಈ ಎಲೆಗಳನ್ನ ತೊಳ್ಕೋಬೇಕು. ಈ ರೀತಿಯಾಗಿರುವ ಕುಡಿ ಎಲೆ ಇರುತ್ತಲ್ಲ, ಚಿಗುರು ಎಲೆ, ಅದಿದ್ರೆ ತುಂಬಾ ಒಳ್ಳೇದು. ಅದರಲ್ಲಿ ಕಷಾಯವನ್ನ ಮಾಡಬಹುದು. ನೋಡಿ, ಈ ರೀತಿಯಾದಂತಹ ಚಿಗುರು ಎಲೆ ಇರುತ್ತಲ್ಲ, ಅದನ್ನ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದು. ಇದನ್ನೇನ್ ಮಾಡ್ಕೋಬೇಕು ಅಂತಂದ್ರೆ ನೀರಲ್ಲಿ ನೀಟಾಗಿ ತೊಳ್ಕೋಬೇಕು. ಸಕ್ಕರೆ ಕಾಯಿಲೆ ಇರೋರು ಮೆಡಿಸಿನ್ ತಗೊಳ್ತಾ ಇರ್ತಾರಲ್ಲ, ಅದ್ರ ಜೊತೆಗೆ ಇದನ್ನು ಕೂಡ ನೀವು ಮಾಡಿದ್ರೆ ನಿಮ್ಗೆ ಸಕ್ಕರೆ ಮಟ್ಟವನ್ನ ಕಂಟ್ರೋಲ್ ನಲ್ಲಿ ಇಡಬಹುದು. ನನ್ ಶುಗರ್ ಇದೆ ಅಂತ ಹೇಳಿ ಟೆನ್ಷನ್ ಮಾಡ್ಕೊಳೋಕ್ಕಿಂತ ಈ ರೀತಿಯಾಗಿ ನಮ್ಮ ಮನೆಯಲ್ಲೇ ಅಥವಾ ನಮ್ಮ ಮನೆ ಸುತ್ತಮುತ್ತಲಲ್ಲೇ ಸಿಗುವಂತಹ ಈ ರೀತಿ ಇದನ್ನ ಬಳಸ್ಕೊಂಡು ನಾವು ಮನೆ ಮದ್ದನ್ನ ಮಾಡಿ ಅದನ್ನ ಕುಡಿದ್ರೆ ತುಂಬಾ ಒಳ್ಳೇದು. ಕಷಾಯ ಮಾಡಿ ಕುಡಿದ್ರೆ ತುಂಬಾ ಒಳ್ಳೇದು. ಇದನ್ನ ನೀಟಾಗಿ ತೊಳ್ಕೊಂಡಿದ್ದೀನಿ. ಈ ಪಾತ್ರೆಗೆ ಈ ಲೋಟದಲ್ಲಿ 1 ಗ್ಲಾಸ್ನಷ್ಟು ನೀರನ್ನ ಹಾಕೊಡ್ತಾ ಇದ್ದೀನಿ. ಇದಕ್ಕೆ ಈ ಲೋಟದಲ್ಲಿ ಇದನ್ನ ಏನ್ ಮಾಡ್ಬೇಕು, ಫಸ್ಟಿಗೆ ಚೆನ್ನಾಗಿ ಕುದಿ ಬರ್ಸ್ಬೇಕು. ನೀರನ್ನ ಕುದಿ ಬರೋದಕ್ಕೆ ಇಟ್ಟಿದ್ದೀನಿ. ನೀಟಾಗಿ ಇದು ನೀರು ಕುದಿ ಬರ್ಲಿ. ನೋಡಿ, ಇವಾಗ ನೀರು ಕುದಿತಾ ಇದೆ. ನೀರು ಕುದಿತಾ ಇರೋದಕ್ಕೆ ಎಲೆಗಳನ್ನ ಹಾಕ್ಬೇಕು. ಸ್ವಲ್ಪ ಪೀಸ್ ಮಾಡಿ ಹಾಕೊಳ್ತಾ ಇದ್ದೀನಿ. ಸೀಬೆಕಾಯಿ ಎಲೆ ನೀಟಾಗಿ ನೀರಲ್ಲಿ ಕುದಿತಾ ಇದೆ. ಇದಕ್ಕೆ ಏನ್ ಮಾಡ್ತೀನಿ ಅಂತಂದ್ರೆ ಜಸ್ಟ್ ಒಂದ್ ಸ್ವಲ್ಪ ಜೀರಿಗೆನ ಹಾಕ್ತಾ ಇದ್ದೀನಿ. ಜೀರಿಗೆನ ಹಾಕಿದ್ರು ಹಾಕ್ಬೋದು, ಇಲ್ಲ ಅಂತಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು. ಜೀರಿಗೆ ಗೊತ್ತು ನಿಮ್ಗೆ, ತುಂಬಾ ಔಷಧೀಯ ಗುಣಗಳನ್ನ ಹೊಂದಿರುವಂಥದ್ದು. ಹಾಗಾಗಿ ಇದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಈ ಪೇರ್ಲೆ ಎಲೆ ಜೊತೆ ಜೀರಿಗೆ ಹಾಕಿ ಕುದಿಸ್ಬೇಕು. ಇನ್ನೊಂದೇನು ಅಂತಂದ್ರೆ ಈ ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡೋದು, ಜೊತೆಗೆ ಸಕ್ಕರೆ ಮಟ್ಟವನ್ನ ಕಂಟ್ರೋಲ್ ಮಾಡೋದ್ರ ಜೊತೆಗೆ ಈ ಆಮ್ಶಂಕೆ ಆಗುತ್ತಲ್ಲ, ಹೊಟ್ಟೆ ನೋವು ಬಂದು ಆಮ್ಶಂಕೆ ಬೇದಿ ತರ ಆಗುತ್ತಲ್ಲ, ಅದಕ್ಕೂ ಕೂಡ ಇದು ಈ ರೀತಿ ಕಷಾಯ ಮಾಡಿ ಕುಡಿಯೋದ್ರಿಂದ ಅದು ಕೂಡ ಕಂಟ್ರೋಲಿಗೆ ಬರುತ್ತೆ. ಅದಕ್ಕೂ ಕೂಡ ಒಂದು ಒಳ್ಳೆಯ ಮನೆ ಮದ್ದಿದು. ಆಮ್ಶಂಕೆಗಾಗುತ್ತೆ, ಕೊಲೆಸ್ಟ್ರಾಲಿಗಾಗುತ್ತೆ, ಪ್ಲಸ್ ಸಕ್ಕರೆ ಮಟ್ಟವನ್ನ ಕಂಟ್ರೋಲ್ಗೆ ಇಡುವಲ್ಲೂ ಕೂಡ ಈ ಕಷಾಯ ಹೆಲ್ಪ್ ಮಾಡುತ್ತೆ. ಇದು ಎಷ್ಟು ಕುದಿಬೇಕು ಅಂತ ಅಂದ್ರೆ ನಾನು 1 ಗ್ಲಾಸ್ ನೀರು ಹಾಕಿದ್ದೀನಲ್ಲ, ಅದು ಅರ್ಧ ಗ್ಲಾಸಿಗೆ ಬರಬೇಕು. ಅಷ್ಟು ನೀಟಾಗಿ ಕುದಿಲಿ ಇದು. ಇನ್ನೊಂದೇನು ಅಂತಂದ್ರೆ ಇದನ್ನ ಕುದಿಸಿ ಕಷಾಯನೂ ಮಾಡ್ಬೋದು, ಮತ್ತೆ ಇದನ್ನ
ರುಬ್ಬಿಟ್ಟು ಕೂಡ ಕಷಾಯ ಮಾಡಿ ಕುಡಿಬೋದು, ಅದು ಇನ್ನೂ ಕೂಡ ಒಳ್ಳೆಯದು. ಅದನ್ನು ನಾನು ಇನ್ನೊಂದ್ಸಾರಿ ನಿಮಗೆ ಹೇಗೆ ಮಾಡೋದು ಅಂಥೇಳಿ ತಿಳಿಸ್ಕೊಡ್ತೀನಿ. ಇದನ್ನ ಒಂದು 10 to 15 ಮಿನಿಟ್ಸ್ ಇದೇ ರೀತಿಯಾಗಿ ಕುದಿಸ್ಬೇಕು. ಸಾಕು, ಕುದ್ದಿದೆ. ಸ್ವಲ್ಪ ಇವಾಗ ಆಫ್ ಮಾಡ್ತಾ ಇದ್ದೀನಿ. ಆರ್ಲಿ ಒಂದು 5 ಮಿನಿಟ್ಸ್. ಆರಿದೆ ಇದೆ. ಇವಾಗ ಇದನ್ನ ಒಂದು ಗ್ಲಾಸಿಗೆ ಹಾಕೊಳ್ಳೋಣ. ಇವಾಗ ಒಂದು ಬೆಸ್ಟ್ ಮನೆಮದ್ದು ರೆಡಿಯಾಗಿದೆ. ಇದು ಕೊಲೆಸ್ಟ್ರಾಲ್ ಕಂಟ್ರೋಲ್ಗೆ ಸಹಾಯ ಮಾಡುತ್ತೆ, ಜೊತೆಗೆ ನಮ್ಮ ದೇಹದಲ್ಲಿರುವ ಸಕ್ಕರೆ ಮಟ್ಟವನ್ನ ಕಂಟ್ರೋಲ್ನಲ್ಲಿಡುತ್ತೆ. ಜೊತೆಗೆ ನಿಮ್ಗೆ ಏನಾದ್ರೂ ಆಮಶಂಕೆ ಭೇದಿ ತರ ಆಗ್ತಾ ಇದ್ರೆ ಅದನ್ನು ಕೂಡ ಇದು ಕಂಟ್ರೋಲ್ ಮಾಡುತ್ತೆ. ನೀವು ಕೂಡ ಮನೇಲಿ ಮಾಡಬಹುದು, ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ. ಸೀಬೆಕಾಯಿ ಎಲೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಟ್ರೈ ಮಾಡಿ ಹೇಗ್ ಬಂತು ಅನ್ನೋದನ್ನ ನನಗೆ ತಿಳಿಸ್ಬೋದು ಕಮೆಂಟ್ ಬಾಕ್ಸ್ ನಲ್ಲಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ಧನ್ಯವಾದಗಳು.